ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ ಪ್ರಿಯರೇ. ದೇವರು ನಮ್ಮನ್ನು ಅಗಾಧವಾಗಿ ಪ್ರೀತಿಸುವವರಾಗಿದ್ದಾರೆ, ನಮ್ಮನ್ನು ಏರಳವಾಗಿ ಪ್ರೀತಿಸುವವರಾಗಿದ್ದಾರೆ. ನಾವು ನೋಡ್ತೇವೆ, ಎತ್ತ ತಂದೆ ತಾಯಿ ನಿನ್ನನ್ನು ಕೈ ಬಿಟ್ಟರೂ ಯೆಹೋವನಾದಂಥ ನಾನು ಕೈ ಬಿಡುವುದಿಲ್ಲ. ಅಂದರೆ ಈ ಲೋಕದಲ್ಲಿ ತಂದೆ ತಾಯಿ ನಮ್ಮನ್ನು ಹೆಚ್ಚಾಗಿ ಪ್ರೀತಿಸ್ತಾರೆ. ಕೆಲವು ಸಂದರ್ಭಗಳಲ್ಲಿ ತಂದೆ ತಾಯಿ ಕೈ ಬಿಟ್ಟುಬಿಡ್ತಾರೆ. ಎಲ್ಲಿಗೆ ಹೋಗಬೇಕು, ನಾವು ಯಾರ ಆಶ್ರಯ ಪಡಿಬೇಕು, ಹೇಗೆ ಬದುಕಬೇಕು ಎಂಬುದಾಗಿ ನಮಗೆ ಅನೇಕ ಸಂದರ್ಭಗಳಲ್ಲಿ ಕಾಡುವಾಗ, ಇಗೋ ಮಗನೇ ಭಯಪಡಬೇಡ, ಇಗೋ ಮಗಳೇ ಭಯಪಡಬೇಡ, ನಾನು ನಿನ್ನೊಂದಿಗಿದ್ದೇನೆ, ನಾನು ನಿನ್ನೊಂದಿಗಿದ್ದು ಯುಗದ ಸಮಾಪ್ತಿಯಾಗುವವರೆಗೂ ನಿನ್ನನ್ನು ನಡೆಸ್ತೇನೆ, ನಾನಿದ್ದೇನೆ, ಭಯಪಡಬೇಡ, ನಾನು ನಿನ್ನ ಜೊತೆಗಿದ್ದೇನೆ ಮಗನೇ, ಭಯಪಡಬೇಡ, ನಾನು ನಿನ್ನನ್ನು ನಡೆಸ್ತೇನೆ ಮಗಳೇ, ಭಯಪಡಬೇಡ. ನೀನು ಯಾವ ಪರಿಸ್ಥಿತಿಯಲ್ಲಿದ್ದೀಯೋ, ಯಾವ ಸಮಸ್ಯೆಯಲ್ಲಿದ್ದೀಯೋ, ಯಾವ ಕಣ್ಣೀರಲ್ಲಿದ್ದೀಯೋ, ಯಾವ ಸಂಕಟದಲ್ಲಿದ್ದೀಯೋ, ಯಾವ ಬೇನೆಯಲ್ಲಿದ್ದೀಯೋ, ಯಾವ ರೋಗದಲ್ಲಿದ್ದೀಯೋ, ಚಿಂತೆ ಬೇಡ. ನಿನ್ನನ್ನು ನನ್ನನ್ನು ಕಾಯುವಾತನು ಯೆಹೋವನೇ, ಆತನು ಕಾಯುವವನಾಗಿದ್ದಾನೆ. ಆತನು ಈ ಭೂಮಿಯ ಮೇಲೆ ಎಲ್ಲರಿಗಿಂತ, ನಮ್ಮ ಸ್ವಂತ ಜೀವಿತಕ್ಕಿಂತ, ನಮ್ಮ ಸ್ವಂತ ಚಿತ್ತಕ್ಕಿಂತ, ನಾವು ನಮ್ಮ ಹತೋಟಿಯಲ್ಲಿ ಹಿಡಿದುಕೊಳ್ಳುವಂಥ ಪ್ರತಿಯೊಂದಲ್ಲಕ್ಕಿಂತಲೂ ಏಸು ಹೆಚ್ಚಾಗಿ ನಮ್ಮನ್ನು ಪ್ರೀತಿಸುವವನಾಗಿದ್ದಾನೆ. ಏಸು ನಮ್ಮನ್ನು ಹೆಚ್ಚಾಗಿ ಪಾರಂಭರಿಸುವವನಾಗಿದ್ದಾನೆ. ಏಸು ನಮಗೆ ಸಮಾಧಾನಕರ್ತನಾಗಿದ್ದಾನೆ ಅನ್ನುವುದನ್ನು ನೀನು ಮರೆಯಬೇಡ ಮಗಳೇ, ಮರೆಯಬೇಡ. ಮಾರ್ಕ್ 16:15 ನೋಡಿ, ಮತ್ತಾಯ 28ನೇ ಅಧ್ಯಾಯ 19-20 ನೀವು ನೋಡೋದಾದರೆ, ಆದದರಿಂದ ನೀವು ಹೋಗಿ ಎಲ್ಲ ಜನಾಂಗಗಳಿಗೆ ಬೋಧಿಸಿ ತಂದೆಯ ಮಗನ ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ. ಮಗನೇ ಮಗಳೇ, ನೀನು ನಿನಗೆ ಕೊಟ್ಟಿರ್ತಕ್ಕಂಥ ಒಂದು ಸಾಕ್ಷಿ, ನಿನಗೆ ಕೊಟ್ಟಿರ್ತಕ್ಕಂಥ ತಲಾಂತು, ನಿನಗೆ ದೇವರು ಮಾಡಿರುವಂಥ ಆಶೀರ್ವಾದಗಳನ್ನು ನಿನ್ನ ಪಕ್ಕದವರಿಗೆ ಹೇಳ್ತೀಯಾ, ನಿನ್ನ ಬಂಧುಗಳಿಗೆ ಹೇಳ್ತೀಯಾ, ನಿನ್ನ ಬಳಗಕ್ಕೆ ಹೇಳ್ತೀಯಾ, ಅಥವಾ ನಿನ್ನ ಸನ್ನಿಹದಲ್ಲಿರ್ತಕ್ಕಂಥ ನಿನ್ನನ್ನು ಪ್ರೀತಿಸುವವರಿಗೆ ಒಂದೇ ಒಂದು ಸಲ ಶುಭಾರ್ತಿಯನ್ನು ಹೇಳ್ತೀಯಾ, ಒಂದೇ ಒಂದು ಸಲ ಸಾಕ್ಷಿಯನ್ನು ಹೇಳ್ತೀಯಾ, ಒಂದೇ ಒಂದು ಸಲ ದೇವರು ನಿನ್ನ ಜೀವಿತದಲ್ಲಿ ಮಾಡಿರುವಂಥ ಮಹಾ ಉಪಕಾರವನ್ನು ಅಕ್ಕಪಕ್ಕದವರಿಗೆ ತಿಳಿಸುವವರಾಗೋಣ ಪ್ರಿಯರೇ. ಈ ಕ್ರಿಸ್ಮಸ್ಸಲ್ಲಿ ದೇವರು ನಿಮ್ಮ ಹೃದಯದ ಆವೇದನೆಯನ್ನು ಕೇಳ್ತಾರೆ, ನಿಮ್ಮ ಹೃದಯದ ಅಂತರಂಗವನ್ನು ಆಲಿಸ್ತಾರೆ, ನಿಮ್ಮ ಹೃದಯದ ಆಸೆಗಳನ್ನು, ನಿಮ್ಮ ಹೃದಯದ ಅಭಿಲಾಷೆಗಳನ್ನು, ನಿಮ್ಮ ಹೃದಯದ ಬೇಕು ಬೇಡುಗಳನ್ನು ಈಡೇರಿಸುವವರಾಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯ. ದೇವರು ಒಳ್ಳೆಯವರು, ಒಳ್ಳೆಯವರು, ಒಳ್ಳೆಯದನ್ನೇ ನೀಡುವವರಾಗಿದ್ದಾರೆ. ಯಾಕಂದರೆ ಲೋಕಾಂತ್ಯದವರೆಗೂ ಯಾವಾಗಲೂ ನಾನು ನಿಮ್ಮ ಸಂಗಡ ಇದ್ದೇನೆ ಎಂಬುದಾಗಿ ಹೇಳಿದಂಥ ದೇವರು ನಿಮ್ಮ ಸಂಗಡ ಇರುವಂಥವರಾಗಿದ್ದಾರೆ, ನಿನ್ನ ಸಂಗಡ ಮಾತನಾಡುವಂಥವರಾಗಿದ್ದಾರೆ, ನಿನ್ನ ಸಂಗಡ ನಡೆಯುವಂಥವರಾಗಿದ್ದಾರೆ, ನಿನ್ನ ಸಂಗಡ ಕುಳಿತುಕೊಳ್ಳುವವರಾಗಿದ್ದಾರೆ, ನಿನ್ನ ಸಂಗಡ ಇದ್ದು ನಿನ್ನ ಕಷ್ಟಗಳನ್ನು ಆಲಿಸಿ ಆ ಕಷ್ಟಗಳಿಗೆ ಪರಿಹಾರವನ್ನು ಕೊಡುವವರಾಗಿದ್ದಾರೆ ಪ್ರಿಯರೇ. ಒಂದು ಸಲ ದೇವರನ್ನು ಒಪ್ಪಿಕೋ. ಒಂದು ವೇಳೆ ನೀನು ದೇವರ ಆಲಯಕ್ಕೆ ಬಂದು 10 ಹೆಜ್ಜೆ ಹಿಂದೆ ಹೊರಟು ಹೋಗಿದ್ದರೆ ಒಪ್ಪಿಕೊಳ್ಳೋಣ, ದೇವರು ನಮ್ಮನ್ನು ಅಪ್ಪಿಕೊಳ್ಳುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಕೋಟ್ಯಾನು ಕೋಟಿ ಸ್ತೋತ್ರನಪ್ಪ. ಅಪ್ಪ, ಯಾರ್ಯಾರು ಸಭೆಗೆ ದೇವರೇ ಬಂದು ಹಿಂದೆ ಸರಿದು ಹೋಗಿದ್ದಾರೋ ಅವರಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ನಿಮ್ಮ ರಕ್ತದಿಂದ ಅವರ ಹೃದಯವನ್ನು ಪರಿವರ್ತನೆ ಮಾಡಪ್ಪ.
ನಿಮ್ಮ ರಕ್ತದಿಂದ ಅವರಿಗೆ ಬಲ ಕೊಡು, ನಿಮ್ಮ ರಕ್ತದಿಂದ ಅವರಿಗೆ ಸೌಖ್ಯ ಕೊಡು, ನಿಮ್ಮ ರಕ್ತದಿಂದ ಅವರು ಮತ್ತೆ ದೇವರೇ ನಿಮ್ಮನ್ನು ಹುಡುಕಿಕೊಂಡು ಬರುವಂಥ ಕೃಪೆಯನ್ನು ಕೊಡು ಸ್ವಾಮಿ. ಕುಟುಂಬಗಳಿಗೆ ಕೊರತೆಗಳನ್ನು ನೀಗಿಸು, ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ.